ಹಾಯ್ ಹಲೋ ಫ್ರೆಂಡ್, ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ಬನ್ನಿ ಇವತ್ತು ನುಚ್ಚಿನುಂಡೆ ಅಥವಾ ಹಬೆ ಇಡ್ಲಿ ಮಾಡೋಣ ಅಂತ. ನಾನು ನೋಡಿ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಶುಂಠಿ ಇಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕ್ಕೊಂಬರ್ಬೇಕು. ನೋಡಿ ಇಲ್ಲಿ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಆಗಲೇ ನಾನು ಇದನ್ನೆಲ್ಲ ಇವಾಗ ಮಿಕ್ಸಿಗೆ ಹಾಕ್ಕೊಂಬರ್ತಾಯಿದ್ದೀನಿ. ನೋಡಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ, ಚಕ್ಕೆ, ಲವಂಗ ಮತ್ತು ಮೆಣಸು ಹಾಕ್ಕೊಂಡೆ, ಹಾಗೆ ಶುಂಠಿ ಒಂದು 2 ಇಂಚಷ್ಟು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲ ನೀಟಾಗಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಬೇಕಾದ್ರೆ ಬಿಡಿಸ್ಕೋಬೋದು, ಇಲ್ಲ ಹಾಗೆ ಬೆಳ್ಳುಳ್ಳಿನೂ ಹಾಕ್ಕೊಂಡು ನೋಡಿ ಇಲ್ಲಿ ನಾನು ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಹಾಗೆ ಒಂದು ಇಡೀ ಅಕ್ಕಿ ಮತ್ತು ತೊಗರಿಬೇಳೆ ಎಲ್ಲ ಒಂದು ಸೇರಿ ಒಂದು 1/4 kg ಅಷ್ಟಿದೆ. ನೆನೆಸಿದ್ದೆ ಒಂದು 2 ಅವರ್ ಮುಂಚೆ. 2 ಅವರ್ ಮುಂಚೆ ನೆನೆಸಿದ್ರೆ ಸಾಕು, ಚೆನ್ನಾಗಿ ನೆನೆಯುತ್ತೆ. ನೆಂದಿರೋದನ್ನ ತೊಗರಿಬೇಳೆನ ಸ್ವಲ್ಪ ಬೇಳೆಗಳನ್ನೆಲ್ಲ ಸ್ವಲ್ಪ ಈ ಮೆಣಸಿನ್ಕಾಯಿ ಜೊತೆ ಹಾಕ್ಕೊಂಡು ಒಂದು ಸ್ವಲ್ಪ ಹಾಕ್ಕೊಳ್ಳಿ, ರುಬ್ಕೊಂಬರೋಣ. ನೀರು ಹಾಕ್ತೀರಾ ರುಬ್ಕೊಂಬನ್ನಿ, ನೀರು ಹಾಕಿದ್ರೆ ತೆಳುವಾಗಿಬಿಡುತ್ತೆ. ನಮ್ಮ ನುಚ್ಚಿನುಂಡೆ ರುಚಿ ಚೆನ್ನಾಗಿರಲ್ಲ ತೆಳುವಾದರೆ. ನೋಡಿ ಇವಾಗ ಇಷ್ಟಾದರೆ ಸಾಕು, ಎಲ್ಲ ನೈಸಾಗಿದೆ. ನಮ್ಮ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಚಕ್ಕೆ, ಲವಂಗ ಎಲ್ಲ ಆಗಿದೆ. ಈಗ ಅದನ್ನು ನಾವು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ. ಎಲ್ಲ ಬೇರೆ ಪಾತ್ರೆಗೆ ಹಾಕ್ಕೊಂಡು ಮಿಕ್ಕಿರೋ ಬೇಳೆನೆಲ್ಲ ಹಾಕಿ ರುಬ್ಕೊಂಬರೋಣ. ನೋಡಿ ಇದನ್ನೆಲ್ಲ ಎತ್ತಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ. ಈಗ ಇನ್ನು ಉಳಿದಿರೋ ಬೇಳೆನ ಹಾಕ್ಕೊಂಡು ಇನ್ನೊಂದು ಬಟ್ಲು ಅಷ್ಟಿದೆ ನೋಡಿ, ಈ ಬಟ್ಲಲ್ಲಿ ಒಂದು ಬಟ್ಲು ಎಲ್ಲ ಸುಮಾರು ಒಂದು 1/4 kg ನೆನೆಸಿದ್ದೆ. ನೆಂದಿರೋದು ಇಷ್ಟಾಗಿದೆ. ಒಂದು 2-3 ಜನ ಆರಾಮ್ಸೆ ಬ್ರೇಕ್ಫಾಸ್ಟ್ ಮಾಡ್ಬೋದು. ಬೆಳಗಿನ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು, ಇಲ್ಲ ನೈಟ್ ಊಟಕ್ಕೆ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಹಬೆನಲ್ಲಿ ಬೇಯಿಸೋದಲ್ವ, ಎಣ್ಣೆನಲ್ಲೇನು ಕರಿಯಲ್ಲ ನಾವು. ನೋಡಿ ರುಬ್ಬಾಗಿದೆ. ಈಗ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ ನಾನು ಇಡೀಲಿ, ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿ, ಹಾಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿದ್ರೇ ಅದಕ್ಕೆ ರುಚಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು. ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಈರುಳ್ಳಿ ಹಾಕ್ಕೋತೀನಿ ರುಚಿ ಚೆನ್ನಾಗಿರುತ್ತೆ ಅಂತ. ನೀವು ಬೇಡ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಕೋಬೋದು. ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಲೇಬೇಕು. ನೋಡಿ ಇವಾಗನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ಉಪ್ಪು ರುಬ್ಬಕ್ಕೆ ಹಾಕಿರೋದ್ರಿಂದ ಇಲ್ಲಿ ಉಪ್ಪೇನು ಬೇಡ. ಟೇಸ್ಟ್ ನೋಡ್ಕೊಂಡು ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ನನಗೆ ಸಾಕು ಉಪ್ಪು ಖಾರ ಎಲ್ಲ ನಿಮಗೆ ಟೇಸ್ಟ್ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಟೇಸ್ಟ್ ನೋಡೋಣ. ಸ್ವಲ್ಪ ಮೊದಲಿಗೆ ನೋಡಿ, ನನಗೆ ಉಪ್ಪು ಖಾರ ಎರಡೂ ಸಾಕು. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ನನಗಂತೂ ಸಾಕು. ನೋಡಿ ಇವಾಗ ಇದನ್ನು ನಾನು ಇಡ್ಲಿ ಥರ ಕೈನಲ್ಲಿ ರೌಂಡಾಗಿ ತಟ್ಟಿ ಇಡ್ಲಿ ಪ್ಲೇಟ್ಗೆ ಇಟ್ಕೋತೀನಿ. ನೀವು ಬೇಕಾದ್ರೆ ಉಂಡೆ ಕಟ್ಟಿ ಇಟ್ಕೋಬೋದು. ಎರಡೂ ರುಚಿನೂ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಮಾತ್ರ ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು. ನೋಡಿ ಇವಾಗ ಬನ್ನಿ, ಇಡ್ಲಿ ಪಾತ್ರೆ ಕಾಯಕ್ಕೆ ಇಟ್ಬಿಟ್ಟು ನಾವು ಇಡ್ಲಿ ಸ್ಟ್ಯಾಂಡ್ ತೊಗೊಂಡು ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಸರೋಕೊಂಡು ಎಲ್ಲ ಅದರಲ್ಲಿ ಇಟ್ಕೊಂಬಂದ್ಬಿಡೋಣ. ಅದು ಒಂದೇ ಒಂದು ಚೂರಲ್ಲಿ ಲವಂಗ ಇತ್ತು, ಹಾಗಾಗಿ ತೆಗೆದು ಆಚೆ ಹಾಕಿದೆ. ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅದು. ನೋಡಿ ಈಗ ಇಡ್ಲಿ ಪ್ಲೇಟ್ಗೆ ನಾನು ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ. ನೀವು ತುಪ್ಪ ಬೇಕಾದ್ರೂ ಹಚ್ಕೋಬೋದು. ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡೋಣ ಬನ್ನಿ. ನೋಡಿ ಈ ಥರ ತೊಗೊಂಡು ತುಂಬ ದಪ್ಪ ತಟ್ಟಬೇಡಿ, ಸ್ವಲ್ಪ ತುಂಬ ತೆಳು ತಟ್ಟಬೇಡಿ, ಮೀಡಿಯಮಲ್ಲಿ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ, ಉಂಡೆ ಮಾಡಿ. ಆ ಇಡ್ಲಿ ಬಟ್ಲೆ ಎಷ್ಟು ಅಗಲ ಇದೆಯೋ ಅಷ್ಟಗ್ಲೂ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಈ ರೀತಿ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ, ಮಕ್ಕಳಿಗೆ ಸಾಸ್ ಜೊತೆನೂ ಕೊಡ್ಬೋದು. ನೋಡಿ ಇವಾಗೆಲ್ಲ ತಟ್ಕೊಂಡು ಎಲ್ಲ ಇನ್ನೊಂದು ಪ್ಲೇಟ್ ಇಟ್ಕೋತೀನಿ ನಾನು. ಇನ್ನೊಂದು ಪ್ಲೇಟ್ ಇಟ್ಕೊಂಡು ಅದಕ್ಕೂ ಅದೇ ರೀತಿ ಹಾಕ್ಕೋತೀನಿ. ನೀವು ಕೂಡ ಒಂದು ಸಲ ಮಾಡ್ಕೊಂಡು ನೋಡಿ. ಇದು 3 ಪ್ಲೇಟ್ 4 × 8 12 ಇಡ್ಲಿ ಆಯಿತು. 12ರಿಂದ 15 ಇಡ್ಲಿ, 4 ಪ್ಲೇಟು 4 × 8 12, 4 ಉಂಡೆ ಒಂದು 4 16 ಆಯಿತು. ಒಂದು ಇಬ್ಬರಿಂದ 3 ಜನ ಆರಾಮ್ಸೆ ತಿನ್ಬೋದು, ಏನು ತೊಂದರೆ ಇಲ್ಲ. ಬಾಕ್ಸ್ಗೂ ಹಾಕ್ಬೋದು. ನೋಡಿ ಇವಾಗ ನೀರು ಕಾಯ್ದಿದೆ, ಇದರಲ್ಲಿ ಇಟ್ಬಿಟ್ಟು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬರೋಣ. ಹಬೆ ವಡೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಒಂದೇ ಒಂದು ಸಲ ನೀವು ಕೂಡ ಮಾಡ್ಕೊಂಡು ನೋಡಿ. ನೋಡಿ ಇವಾಗ ಬೆಂದಿದೆ,
ತಗೊಳ್ಳೋಣ ಬನ್ನಿ. ತುಂಬ ಬಿಸಿ ಇದೆ, ನೋಡಿಕೊಂಡು ತೆಗೆದು ಎಲ್ಲ ಒಂದು ಹಾಟ್ ಬಾಕ್ಸಲ್ಲಿ ಇಟ್ಕೊಂಬಿಟ್ರೆ ನಮಗೆ ಬಿಸಿಯಾಗಿರುತ್ತೆ. ನಾನು ಈಗಲೇ ತಿನ್ನೋದ್ರಿಂದ ಹಾಟ್ ಬಾಕ್ಸಲ್ಲಿ ಏನು ಹಾಕ್ತಾಯಿಲ್ಲ. ನೋಡಿದ್ರಲ್ಲ, ಇದರಲ್ಲಿ ಹಾಕಿಡ್ತೀನಿ ಇವಾಗ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್. ನೋಡಿ ಇವಾಗ ತೆಗಿತಾ ಇದ್ದೀನಿ. ಈಸಿಯಾಗಿ ಬರುತ್ತೆ, ಸ್ವಲ್ಪ ತಣ್ಣಗಾದರೆ ಸಾಕು, ತುಂಬ ಈಸಿಯಾಗಿ ಬಂದುಬಿಡುತ್ತೆ, ಏನು ಕಷ್ಟಪಡೋ ಹಾಗೆ ಇಲ್ಲ. ನೋಡಿದ್ರಲ್ಲ, ನಾನು ವಡೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ನಿಮಗೇನು ಅನ್ನಿಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಈಗ ಹೋಗಿ ಬರಲಾ? ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಇಷ್ಟೊತ್ತವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ. ಬಾಯ್ ಬಾಯ್.